ರೈತರಿಗೆ ಕೆಲವೊಮ್ಮೆ ಪ್ರಕೃತಿಯೇ ಶತ್ರು ಆಗ್ಬಿಡುತ್ತೆ. ಆಗ ದೇವರಿಟ್ಟಂತೆ ಆಗ್ಲಿ ಅಂತ ರೈತರು ಸುಮ್ಮನಾಗ್ತಾರೆ. ಆದರೆ ಕೆಲ ಕಿಡಿಗೇಡಿಗಳಿಂದ ಕೆಲ ಕೃತ್ಯಗಳು ಎಸಗಿದ್ರೆ ಏನ್ ಮಾಡೋದು ಅಂತ ದಿಕ್ಕು ತೋಚದೆ ಕಣ್ಣೀರು ಹಾಕುವಂತೆ ಆಗುತ್ತೆ. ಆ ರೀತಿಯ ಒಂದು ಘಟನೆ ಇಲ್ಲಿ ನಡೆದಿದೆ. ಅದರ ಡೀಟೇಲ್ಸ್ ಇಲ್ಲಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹೈರಾಣಾದ ಅನ್ನದಾತ. ಸತತ 3 ಬಾರಿ ಕಬ್ಬಿನ ಬೆಳೆಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ಕಟಾವಿಗೆ ಬಂದ ಬೆಳೆ ನಾಶ, ರೈತ ಕಂಗಾಲು. ಹೌದು, ಅನ್ನದಾತನಿಗೆ ಪ್ರಕೃತಿಯಿಂದಲೂ ಕೆಲವೊಮ್ಮೆ ಸಂಕಷ್ಟ ಎದುರಾಗುತ್ತಲೇ ಇರುತ್ತದೆ. ಅದು ಪ್ರಕೃತಿಯ ನಿಯಮ ಎಂದು ಸುಮ್ಮನಾಗುತ್ತಾನೆ. ಆದರೆ ಮನುಷ್ಯ ಎನ್ನುವ ಕಿಡಿಗೇಡಿ ಮಾಡುವ ಕೃತ್ಯದಿಂದ ತಾನು ಬೆಳೆದಂತ ಬೆಳೆಯನ್ನೆಲ್ಲ ಕಳೆದುಕೊಂಡು ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ಬಂದೊದಗುತ್ತದೆ. ಇಂತಹದ್ದೇ ಒಂದು ಕೃತ್ಯ ದಾವಣಗೆರೆ ತಾಲೂಕಿನ ಹೊಸ ಕೋಳೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೊಟ್ರೇಶ್ ಎನ್ನುವ ರೈತರಿಗೆ ಸೇರಿದ 3.5 ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದು ಉತ್ತಮವಾಗಿ ಲಾಭ ಪಡೆಯುತ್ತಿದ್ದ. ಅದರಲ್ಲೂ ಈ ಬಾರಿ ಕಬ್ಬಿನ ಬೆಳೆ ಉತ್ತಮವಾಗಿ ಬಂದಿದ್ದು ಬೆಲೆ ಕೂಡ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಾಗಿದೆ. ಇನ್ನೇನು ಕಟಾವು ಮಾಡಲು ಕೂಲಿ ಕಾರ್ಮಿಕರು ಕೂಡ ಜಮೀನಿಗೆ ಬಂದಿದ್ರು. ಒಂದು ಕಡೆ ಕಟಾವು ಮಾಡಲು ಪ್ರಾರಂಭ ಮಾಡಿದ್ರೆ ಮತ್ತೊಂದು ಕಡೆ ಕಿಡಿಗೇಡಿಗಳು ಕಬ್ಬಿನ ಬೆಳೆಗೆ ಬೆಂಕಿ ಇಟ್ಟಿದ್ದಾರೆ. ಇದರಿಂದ ರೈತನ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಕಿಡಿಗೇಡಿ ಮಾಡುವಂತಹ ಕೃತ್ಯಕ್ಕೆ ಇನ್ನು ಹೊಸ ಕೋಳೇನಹಳ್ಳಿ ಗ್ರಾಮದ ಕೊಟ್ರೇಶ್ ಎನ್ನುವ ಅವರ ಒಂದು 3.5 ಎಕರೆ ಕಬ್ಬು ಸಂಪೂರ್ಣವಾಗಿ ನಾಶ ಆಗಿದೆ. ಇನ್ನೇನು ಕಟಾವು ಮಾಡಬೇಕನ್ನೋ ನಿಟ್ಟಿನಲ್ಲಿ ಇನ್ನೊಂದು 2 ದಿನದಲ್ಲಿ ಕಟಾವು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲೇ ಕಿಡಿಗೇಡಿಗಳು ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿ ಬೆಂಕಿ ಇಟ್ಟಿರುವಂಥ ನೆಲೆಯಲ್ಲಿ ಇರುವಂತಹ 3.5 ಎಕರೆ ಸಂಪೂರ್ಣವಾಗಿ ಸುಟ್ಟೋಗಿದೆ. ಈಗ ಟನ್ನಿಗೆ 3,150-200 ರೂಪಾಯಿ ಈ ಲೆವೆಲ್ಗೆ ಹೋಗ್ತಾ ಇದೆ, ರೇಟ್ ಇದೆ. ಆದರೆ ಈಗ ಸುಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಅರ್ಧಕ್ಕರ್ಧ 1,000-1,500 ರೇಟ್ ಸಿಗುತ್ತೆ. ಇದರಿಂದಾಗಿ ಪ್ರಮುಖವಾಗಿ ಕಟಾವು ಮಾಡಿದ ಕೂಲಿ ಕಾರ್ಮಿಕರ ವೆಚ್ಚನೂ ಕೂಡ ಜಾಸ್ತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತದೆ. ಇನ್ನೊಂದು ಕಡೆ ಅದೇ 3,150 ರೂಪಾಯಿಗೆ ಏನಾದ್ರು ಸಿಗ್ಬೋದಾ ಅನ್ನುವಂಥ ರೇಟ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಸಿಗಲ್ಲ. ಈ ರೀತಿಯಾಗಿ ಬೂದಿಯಾಗಿರೋದು ಮತ್ತು ಸುಟ್ಟಿರುವಂಥ ಹಿನ್ನೆಲೆಯಲ್ಲಿ ಅರ್ಧಕ್ಕರ್ಧ ರೇಟು ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕಬ್ಬು ಸುಟ್ಟು ಕರಕಲಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರೈತರಿಗೆ ನಷ್ಟ ಆಗ್ತಿದೆ, ಇನ್ನೊಂದು ಕಡೆ ಲಾಭ ಕೂಡ ಸಿಗೋದಿಲ್ಲ ಅನ್ನುವಂಥ ಒಂದು ಹಳಲನ್ನು ಕೂಡ ರೈತರು ಹೇಳ್ತಾ ಇರೋದು. ಇನ್ನು ಕೊಟ್ರೇಶ್ಗೆ ಸೇರಿದ ಕಬ್ಬಿನ ಬೆಳೆಗೆ ಬೆಂಕಿ ಬಿದ್ದಿರೋದು ಇದೇ ಮೊದಲಲ್ಲ, ಇದು 3ನೇ ಬಾರಿ. ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಕಬ್ಬು ಕಟಾವಿಗೆ ಬರುತ್ತದೆ. ಇನ್ನೇನು ಕಟಾವು ಮಾಡಿ ಶುಗರ್ ಫ್ಯಾಕ್ಟರಿಗೆ ಕಳಿಸಬೇಕು ಎನ್ನುವಷ್ಟರಲ್ಲಿ ಕಿಡಿಗೇಡಿಗಳು ಕಬ್ಬಿಗೆ ಬೆಂಕಿ ಹಾಕುತ್ತಾರೆ. ಕಳೆದ ಬಾರಿ ಡಿಸೆಂಬರ್ 6ರಂದು ಬೆಂಕಿ ಇಟ್ಟಿದ್ರು. ಈ ವರ್ಷವೂ ಕೂಡ ಇದೇ ಡಿಸೆಂಬರ್ನಲ್ಲಿ ಬೆಂಕಿ ಇಟ್ಟಿದ್ದಾರೆ. ಕಬ್ಬು ಟನ್ಗೆ 3,200 ರೂಪಾಯಿ ಇದೆ. ಆದರೆ ಸುಟ್ಟಿರುವ ಕಾರಣದಿಂದ ಅರ್ಧ ಬೆಲೆಗೆ ಕಬ್ಬನ್ನ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಹದಡಿ ಪೊಲೀಸ್ ಠಾಣೆಯಲ್ಲಿ ಕಿಡಿಗೇಡಿಗಳ ವಿರುದ್ಧ ದೂರು ದಾಖಲಿಸಲು ರೈತ ಮುಂದಾಗಿದ್ದು ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ವರ್ಷ ಒಳ್ಳೆ ಕಟಾವಿ ಬರೋ ಟೈಮ್ನಾಗ ಬೆಂಕಿ ಇಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಕಿಡಿಗೇಡಿಗಳು ಅಂತಲೂ ಗೊತ್ತಾಗ್ತಾ ಇಲ್ಲ. ಕಾದು ಆಗ್ತಾ ಇರ್ತೈತಿ. ಇದಕ್ಕೆ ಏನು ಪರಿಹಾರ ಕಂಡುಹಿಡಿಬೇಕು ಅನ್ನೋದು ನಮ್ಮ ಕೈಲೂ ಆಗ್ತಾ ಇಲ್ಲ ಸರ್. ಫುಲ್ಲು ನಾನು ಬೆಳೆಯೋ ಟೈಮ್ನಿಗೆ ಈ ಥರ ಆಗ್ತಾಯಿದೆ ಸರ್. ಈಗ 2 ವರ್ಷನೂ ಕರೆಕ್ಟ್ ಅದೇ ಡಿಸೆಂಬರ್ ಒಳಗೆ ಕಬ್ಬಿಗೆ ಬೆಂಕಿ ಇಟ್ಟು ಹೋಗ್ತಾ ಇದಾರೆ ಸರ್. ಇದು ಹೆಚ್ಚು ಕಮ್ಮಿ ಈಗ 4.5 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ ಸರ್. ಯಾರಂತ ಹೊಟ್ಟೆ ಗೊತ್ತಾಗ್ತಿಲ್ಲ ಸರ್. ನಾನು ಇರೋಕ್ಕೆ ಒಬ್ಬನೇ, ಅಷ್ಟರ ಮಟ್ಟಿಗೆ ಪೇಚಾಡಿ ನಾನು ಈ ಥರ ಬೆಳೆಸಿದ್ರು ನನಗೆ ಲಾಭ ಸಿಗ್ತಾ ಇಲ್ಲ. ಒಟ್ಟಾರೆ ಕಷ್ಟಪಟ್ಟು ಬೆಳೆದ ಕಬ್ಬು ಈಗ ಸುಟ್ಟು ಕರಕಲಾಗಿದ್ದು ಅಳಿದುಳಿದ ಕಬ್ಬನ್ನ ಕಟಾವು ಮಾಡಿ ಸಿಕ್ಕ ಹಣವನ್ನೇ ಸಾಲಗಾರರಿಗೆ ಕಟ್ಟಬೇಕು ಎಂದು ರೈತ ಗೋಳಾಡುತ್ತಿದ್ದಾನೆ. ಏನೇ ಆಗಲಿ, ಇಂತಹ ನೀಚ ಕೃತ್ಯ ನಡೆಸಿದ ಕಿಡಿಗೇಡಿಗಳನ್ನ ಪತ್ತೆ ಮಾಡಿ ಅವರಿಂದಲೇ ರೈತನ ನಷ್ಟ ತುಂಬಿಸಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.